ಬಂಧುಗಳೇ ಎಲ್ರಿಗೂ ನಮಸ್ಕಾರ. ಇವತ್ತು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಶ್ಶಬ್ದವಾಗಿ ನಮ್ಮ ಚಿಕ್ಕಪ್ಪ ಉಮೇಶ್ ಅಂತ, ನನ್ನ ತಮ್ಮ ಪವನ್ ಅಂತ. ಫ್ರೆಂಡ್ಸ್, ಈಗ ತಲಕಾಡಿಗೆ ಹೋಗ್ತಾ ಇದ್ದೀವಿ. ತಲಕಾಡು ಮಾಡಾಗಲಿ ಮಾಲಂಗಿ ಮಾಡುವಾಗಲಿ ಮೈಸೂರು ಅರಸರಿಗೆ ಮಕ್ಕಳಿಲ್ಲದೆ ಹೋದೆ ಅಂತ ಸುತ್ತಾಡ್ಕೊಂಡು ಬಂದು ಊಟ ಮಾಡೋಕ್ಕೆ ಬಂದಿದ್ದು 8 ಗಂಟೆ ಆಯಿತು. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಿಡ್ಕೊಬೇಕತ್ತೆ. ಸಾಕು, ಇದೇ ಫೋಟೋ ತಗೊಳ್ಳೋದೆಲ್ಲ ಇಲ್ಲಿ. ಫಸ್ಟ್ ಇದೆ ಗುರು, ಒಂದು ಇದು ಚಿದಾಕಿದ್ರು ಗುರು. ಹೆಂಗ್ ಕಾಣಿಸ್ತದೆ ಗೊತ್ತಾ? ಮೈಸೂರು ಅರಮನೆ ಕಾಣಿಸ್ತದೆ. ಸೂಪರ್ ಆಗಿ ಬಂದು ಆ ಕಡೆಯಿಂದ ಬರೋದ ದೇವ್ರ ನಮಸ್ಕಾರ ನೋಡಪ್ಪ ಇಲ್ಲಿ ನಾನು ಬಂದೆ. ನಾನು 5 ವರ್ಷ ಬಂದಿಲ್ಲ. ಕಟ್ಟೆ ಮೇಲೆ ನಿಂತ್ಕೊಂಡು ಫೋಟೋ ತಗೊಂಡ್ರು. ಕಟ್ಟೆ ಮೇಲೆ ನಮ್ಮಪ್ಪ ಜೋಪಾನ ಮಗ ಅಂತ ಹೇಳಿದ. ಚಿಕ್ಕಪ್ಪ ಒಂದೇ ಕೇರ್ ಕೇಳ್ತಾ ಇದೆ. ಹಾಕಪ್ಪ ವಿಡಿಯೋ ಮಾಡ್ಕೊಂಡ್ ನೋಡಪ್ಪ. ತಿರ್ಗ ತಂದ್ಬಿಡಪ್ಪ ಗೋವಿಂದಪ್ಪನ. ಏನಣ್ಣ ನೀವು ಇಲ್ಲಿ ನೋಡಿ ಈಗ ಇವಾಗ ಸಕ್ಕದಾಗ ಕಂಡೈತಿ ಮಾತ್ರ. ಚಪ್ಪಿಲ್ಲ ಬಿಡು. ನಾವೆಲ್ಲ ಒಂದೇ ಎಲ್ಲ ಒಂದೇ. ಈಗ ಯಾರು ಕೊಟ್ಟರು ಕುರ್ಚಿ ಹಾಕಿ ಅವ್ರೆ. ಫ್ರೆಂಡ್ಸ್, ಇವರು ಉಮೇಶ್ ಅಂತ ನಮ್ಮ ಚಿಕ್ಕಪ್ಪ, ಪವನ್ ಅವ್ರ ಮಗ, ನನ್ನ ತಮ್ಮ. ಫ್ರೆಂಡ್ಸ್ ನೋಡಿ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಗ್ಲಾಸ್ ಎಲ್ಲ ಮಾರ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಹಣ್ಣು ಕಾಯಿ ಹೂವು ಇದೆಲ್ಲ ಮಾರ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನಗಳಿಗೆ ನಾನು ಹೋಗೋದೇನಕ್ಕೆ ಅಂದರೆ ಅಲ್ಲಿನ ವಾಸ್ತುಶಿಲ್ಪನ ನೋಡೋದಕ್ಕೆ, ಕಲೆನ ನೋಡೋದಕ್ಕೆ, ಅದಕ್ಕೋಸ್ಕರ ಹೋಗ್ತೀನಿ. ನೀವು ಆ ರೀತಿ ವಿಸಿಟ್ ಮಾಡಿ ಒಂದು ದೇವಾಲಯಗಳನ್ನೆಲ್ಲ ನೋಡ್ಬೋದು. ಇದೆಲ್ಲ ಪುರಾಣ ಪ್ರಸಿದ್ಧ ಕಥೆಗಳೆಲ್ಲ ಇರುತ್ತೆ. ಅದಕ್ಕೆ ಮೈಸೂರು. ನನ್ನ ಹೆಸರು ಜಯಮ್ಮ. ಇಲ್ಲೇ ಇರ್ತೀರಾ ಯಾವಾಗ್ಲೂ? ಇಲ್ಲೇ ಇರೋದು. ಏನು ಕೆಲಸ ಮಾಡ್ತೀರಾ? ನಾನು ಅಜ್ಜಿ ನೋಡ್ಕೊಂಡಿದ್ದೀನಿ. ಅಜ್ಜಿ ಏನಿದು ಪೂಜೆ? ಐತಿಹಾಸಿಕ ಕ್ಷೇತ್ರ. ಶನಿವಾರ ಫುಲ್ ಜನ. ದೇವಸ್ಥಾನದ ಬಗ್ಗೆ ಹೇಳಿ. ಮಹಾದೇವ್ ಅಂತ. ಮಹಾದೇವ್ ಅಂತ. ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ ಸರ್? ನಾವು ಒಂದು 40 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ಎಂದಿಗೆ 52. 40 ವರ್ಷದಿಂದ ಕಾಯಿ ಹೊಡೆ ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆಯವರು ಇಲ್ಲೇ ಇದ್ರಾ? ಅವ್ರ ತಂದೆ ನಮ್ಮ ತಂದೆಯವ್ರು ಇಲ್ಲೇ ಕೆಲಸ ಮಾಡ್ತಿದ್ರು, ಡ್ಯೂಟಿ, ದೇವಸ್ಥಾನ ಕೆಲಸ. ದೇವಸ್ಥಾನ ಇದು ಪ್ರಾರಂಭ ಎಷ್ಟು ವರ್ಷ ಆಗಿರ್ಬೋದು ಸರ್? ಇದು ಹಿಂದಿನ ಇದು ಕಥೆ ಹೇಳೋದ ಪ್ರಕಾರ ಇದು ಚೋಳರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಚೋಳರ ಕಾಲದ್ದು ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು? ಹಾಗೆ ಕ್ಯಾಲ್ಕುಲೇಷನ್ ಹಾಕಿ ನೀವೇ. ಚೋಳರ ಕಾಲದ ಅಂದ್ರೆ 1400 ವರ್ಷ ಆಗಿದೆ. ಆಗಿದೆ. ಚೋಳರು, ಪಲ್ಲವರು. ಹೌದೌದು, ಅವ್ರ ಕಾಲದ ಇದು. ಈಗ ಸರ್ಕಾರದಿಂದ ಅನುದಾನ ಎಲ್ಲ ಬರುತ್ತಾ? ಸರ್ಕಾರದಿಂದ ಏನು ಇದು ಮುಜರಾಯಿ ದೇವಸ್ಥಾನ ಅಲ್ವಾ, ಅದರಿಂದ ಏನೋ ಈ ಸಂಬಳ ಅಡ್ಜಸ್ಟ್ ಮಾಡಿ, ಏನಪ್ಪ ಇದು ಇನ್ಕಮ್ ಏನಿಲ್ಲ ಇಲ್ಲಿ, ಪಾಪ ಇರೋದ್ರಲ್ಲಿ ಏನೋ ಅಡ್ಜಸ್ಟ್ ಮಾಡಿ ಮೇಂಟೆನೆನ್ಸು. ಮಾದೇಶ್ವರನ ಬೆಟ್ಟ ಥರ ಅದು ಪ್ರಾಧಿಕಾರ, ಇದು ಏನಿಲ್ಲ. ಅಲ್ಲಿ ಜಾಸ್ತಿ ಹೌದು, ಜನ ಜಾಸ್ತಿ ಹೋಗ್ತಾರೆ ಅಲ್ಲಿಗೆ. ಆದಾಯ ಕಡಿಮೆ, ಸಂಬಳ ಕೊಡೋಕೆ ಪಾಪ ಒಂದು ಸ್ವಲ್ಪ ಇದೆ. ಆ ಥರ ತಾವು ಎಲ್ಲ ನಾವು ಮೈಸೂರು. ಇವತ್ತು ನೋಡಕ್ ಬಂದು ಅಲ್ಲಿ ಬರ್ಬೇಕಾದ್ರೆ ಯಾವಾಗಲೂ ಇಲ್ಲ, ನಮಗೆ ಸ್ವಂತ ಜಮೀನು ಇದೆ. ಅವಾಗ ನಮ್ಮ ತಂದೆಯವ್ರಿಗೆ, ನಮ್ಮ ತಂದೆಯವ್ರು 5 ರೂಪಾಯಿನ ಸ್ಯಾಲ್ರಿಯಿಂದ ಮಾಡಿದ್ದಾರೆ ದೇವ್ರ ಕೆಲಸ ಅಂದ್ಬಿಟ್ಟು. ಅವಾಗ ನಾವು ಮಕ್ಕಳು ಸಾಕೋಕ್ಕಾಗಲ್ಲ. ಅವಾಗ ಮಕ್ಕಳು ನೋಡಿದಾರಲ್ಲ 5, 6, 7, 8 ಇರ್ತಿದ್ವಲ್ಲ, ಮಕ್ಕಳು ಸಾಕೋಕ್ಕಾಗಲ್ಲ ಸ್ವಾಮಿ ಅಂತ ಕೇಳ್ಕೊಂಡದಕ್ಕೆ
ಆಗ ದೇವಸ್ಥಾನದ ಕಡೆಯಿಂದ 1 ಎಕರೆ 2 ಎಕರೆ ಜಮೀನು ಕೊಡ್ತಾಯಿದ್ರು. ಅದರಲ್ಲಿ ಇವರು ನಮ್ಮನ್ನೆಲ್ಲ ಸಾಕಿ ರಾಗಿ ಜೋಳ ಆ ಟೈಮಲ್ಲಿ ಏನೋ ಬೆಳೆದು ಸಾಕಿದ್ರು. ಇವಾಗ ರಾಗಿ ಜೋಳ ಏನು ಬೆಳೆಯೋಕ್ಕಾಗಲ್ಲ, ಎಲ್ಲ ಅಲ್ಲಿ ಮತ್ತು ಆನೆಗಳು, ಕೋತಿಗಳು, ಹೌದು, ಹುಲಿಗಳು, ಕರಡಿಗಳು, ಎಲ್ಲ ಪ್ರಾಣಿಗಳ ಹಿಂಸೆಗಳು. ಅದರಿಂದ ಏನೂ ಬೆಳೆಯೋಕ್ಕಾಯ್ತಾ ಇಲ್ಲ. ಇವಾಗ ಏನಂದರೆ ಒಂದು ಸ್ವಲ್ಪ ಕಾಫಿ, ಮೆಣಸು ಸ್ವಲ್ಪ ಹಾಕೊಂಡು ಅದರಲ್ಲಿ ಜೀವನ. ಅದೇನು ತಿನ್ನಲ್ಲ ಇವರೇ. ಬರುತ್ತೆ ಸರ್, ನಮ್ಮ 1 ಎಕರೆಗೆ ಒಂದು 70-80 ಸಾವಿರ ರೂಪಾಯಿ ಸಿಗುತ್ತೆ ವರ್ಷಕ್ಕೆ ವರ್ಷಕ್ಕಷ್ಟೇ. ಸರಿ, ನಮಸ್ಕಾರ. ಸರ್, ಕಾಯ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರು ಎಲ್ಲ ವಿಚಾರಗಳ ಬಗ್ಗೆನೂ ತಿಳ್ಕೋಬೇಕು. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಪ್ರತಿಯೊಂದು ಪ್ರಶ್ನೆನೂ ಹೆಂಗಾದರೂ ಪ್ರಶ್ನೆ ಕೇಳ್ಬೋದು, ಗೊತ್ತಿಲ್ಲ, ಎಲ್ಲನೂ ತಿಳ್ಕೋಬೇಕು. ಬನ್ನಿ, ತುಂಬ ಚೆನ್ನಾಗಿದೆ ಪ್ರದೇಶ, ನೋಡೋಣ. ಕೂಲಾಗಿ ತಂಪಾಗಿದೆ. ಫ್ರೆಂಡ್ಸ್ ನೋಡಿ, ಮನ್ಸಿಗೆ ಬೇಜಾರಾದಾಗ ಈ ರೀತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದರೆ ಏನೋ ಒಂಥರ ಸಮಾಧಾನ. ಗಿಡ ಮರಗಳು, ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡೋದ್ರಿಂದ ಏನೋ ಒಂದು ಉಲ್ಲಾಸ, ಉತ್ಸಾಹ ಬರುತ್ತೆ. ನೀವು ಇದೇ ರೀತಿ ಮಾಡಿ. ಯಾವಾಗಲೂ ಒಂದೇ ಕಡೆ ಇರೋದ್ರಿಂದ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿಯೊಬ್ಬರು ಬಿಳಿಗಿರಿ ಬೆಟ್ಟಕ್ಕೆ ಹೋಗಿ. ಎಲ್ಲರೂ ಫೋಟೋ ತಗೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಓಕೆನಾ, ನೀವು ಗಮನಿಸ್ಬೋದು. ಇಲ್ಲಿ ದೇವಸ್ಥಾನ ಓಪನ್ ಆಗೋದು 4:15, ಅದಕ್ಕೆ ಹೋಗಿದ್ದೀವಿ. ಎಷ್ಟಿದು ಆಫರಲ್ಲಿ ಕ್ಯಾಮ್ರಾ? ಈಗ ಅಣ್ಣ, ಈ ಕ್ಯಾಮ್ರದ ಹೆಸರೇನು? ಎಷ್ಟಾಗುತ್ತೆ ಇದು? ಎಷ್ಟು? 85. ಇವಾಗಿನ ರೇಟ್ ಎಷ್ಟಿದೆ ಮಾರ್ಕೆಟ್ ರೇಟ್? ಅದು ಈಗೆಲ್ಲ ಅಪ್ಡೇಟ್ ಆಗಿದೆಯಲ್ಲ, ಎಷ್ಟರಲ್ಲಿ ನಾವು 30,000-40,000 ಹಾಕಿದ್ರೆ ಇದಕ್ಕಿಂತ ಮಾರ್ಕೆಟಲ್ಲಿ ತುಂಬ ಸಿಗ್ತವೆ. ಈಗ ಬಿಳಿಗಿರಿ ರಂಗನ ಬೆಟ್ಟ ಅಂತ, ಬಿಳಿ ಸ್ಟೋನ್ ಮೇಲೆ ಇರೋದು, ಅದಕ್ಕೆ ಬಿಳಿಗಿರಿ ರಂಗನಾಥ ಅಂತ ಕರೀತಾರೆ. ತುಂಬಾ ಪುರಾತನ ಕಾಲದ್ದು ಇದು. ಇದೇನು ದ್ವಾಪರ ಯುಗ ಕಾಲದಿಂದ ಇರ್ಬೋದು ಏನೋ. ಹಳೆ ಹಿಸ್ಟ್ರಿ ಇದೆ ತುಂಬಾ. ಇದು ಯಾವ್ದಪ್ಪ, ಕೃಷ್ಣರಾಜ ಒಡೆಯರು ಮತ್ತೆ ಮೈಸೂರು ಮಹಾರಾಜರು ತುಂಬಾ ಕೊಡುಗೆ ಇದೆ ಅವ್ರದ್ದು. ಶ್ರೀಕೃಷ್ಣ ದೇವರಾಯರು, ವಿಜಯನಗರ ಸಾಮ್ರಾಜ್ಯ. ಹೌದು, ಅವ್ರದ್ದೆಲ್ಲರೂ ತುಂಬಾ ಕೊಡುಗೆ. 1500 ಇಸ್ವಿ, 510ರಿಂದ 30-40 ವರ್ಷ. ಬಟ್ ನನಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಅಷ್ಟೇ ಹೇಳಿ. ನನಗೆ ಗೊತ್ತಿರೋದು ಅಷ್ಟೇ. ಇಲ್ಲಿಗೆ ಸಂಕ್ರಾಂತಿಗೆ ದೊಡ್ಡ ಚಿಕ್ಕ ಜಾತ್ರೆ ಆಗುತ್ತೆ ಸಂಕ್ರಾಂತಿಗೆ ಫಸ್ಟ್. ಮತ್ತೆ ಏಪ್ರಿಲ್ ಟೈಮ್ಗೆ, ಮೇ ಸ್ಟಾರ್ಟಿಂಗು ಇಲ್ಲಾಂದ್ರೆ ಏಪ್ರಿಲ್ ಎಂಡಿಂಗ್ಗೆ ದೊಡ್ಡ ಜಾತ್ರೆ ಆಗುತ್ತೆ. ಆ ಜಾತ್ರೆ ಆಗಿ 1 ತಿಂಗಳಿಗೆ ಮತ್ತೆ ತೆಪ್ಪ ಸ್ಟಾರ್ಟ್ ಆಗುತ್ತೆ. ಅದು 1 ತಿಂಗಳಿರುತ್ತೆ. ಅದಾದಮೇಲೆ ಶ್ರಾವಣಕ್ಕೆಲ್ಲ ಜನ ಇದ್ದೇ ಇರ್ತಾರೆ. ಶನಿವಾರ ಭಾನುವಾರ ಎವ್ರಿ ಡೇ ಇರುತ್ತೆ, ಯಾವಾಗಲೂ ಕ್ರೌಡ್ ಇರುತ್ತೆ. ಬೇರೆ ದಿನ ಆದರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರ್ತದೆ. ಬೇರೆ ದಿನ ಸ್ವಲ್ಪ ಫ್ರೀಯಾಗಿ ನೋಡ್ಕೊಂಡು ಓಡಾಡ್ಕೊ ಹೋಗ್ಬೋದು. ಶನಿವಾರ ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ಬಂದುಬಿಟ್ರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಅವಾಗ ಸ್ವಲ್ಪ ರಿಸ್ಕ್ ಆಗ್ಬೋದು. ರೂಮ್ಸ್ ಫೆಸಿಲಿಟೀಸು ಇಲ್ಲಿ ಕೇಗುಡಿಗೆ ಹೋದರೆ ಸಫಾರಿ ಹೋಗ್ಬೋದು. ಕೇಗುಡಿ ಎಷ್ಟು ಕಿಲೋಮೀಟ್ರು? ಇಲ್ಲಿಂದ 20 ಕಿಲೋಮೀಟ್ರ್. ಹೆಂಗ್ ಹೋಗೋದು ಅಲ್ಲಿಗೆ? ಹೋಗ್ತಾ ಅಂದವೇ ರೈಟಿಗೆ ಕೆರೆ ಹತ್ರ ಟರ್ನಿಂಗ್ ಆಗುತ್ತೆ, ಅಲ್ಲೇ ಕಾರ್ನರ್ ಇಲ್ಲಿ. ಅಲ್ಲಿಂದ 20 ಕಿಲೋಮೀಟ್ರು. ಬಟ್ ಇವಾಗ ಅಲ್ಲಿ ರೋಡ್ ಏನೋ ಕಾಮಗಾರಿ ನಡೀತಾ ಇದೆ, ಈಗ ಆ ಕಡೆಯಿಂದ ಹೋಗಕ್ಕಾಗಲ್ಲ. ಕೇಗುಡಿವರೆಗೂ ಹೋಗ್ಬೋದು. ಕೇಗುಡಿಯಿಂದ ಮುಂದಕ್ಕೆ ನಗರಕ್ಕೆ ಹೋಗುತ್ತೆ ರೋಡು, ಇವಾಗ ಹೋಗಕ್ಕಾಗಲ್ಲ. ಓಕೆ, ಸಫಾರಿಗೆ ಹೋಗ್ಬೇಕಾದ್ರೆ ಏನು ಚಾರ್ಜ್ ಮಾಡ್ತಾರೆ ಅಲ್ಲಿ? ಅಲ್ಲಿ ಪರ್ಸನ್ಗೆ 450 ಏನೋ ಇದೆ ಹೆಡ್ಗೆ. ಎಷ್ಟು ಕಿಲೋಮೀಟರ್ ಕರ್ಕೊ ಹೋಗ್ತಾರೆ? ಅದು ಕಿಲೋಮೀಟರ್ ಅಂತಿಲ್ಲ, 1 ಅವರ್ 1.5 ಅವರ್ ಸ್ಕ್ವೈರ್ ಫೀಟ್ ಅವ್ರದ್ದೇನು ಡಿಸ್ಟೆನ್ಸ್ ಇರುತ್ತೆ ಆ ಡಿಸ್ಟೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಇರುತ್ತೆ ಕ್ಯಾಂಪ್ಗಳು ಎಲ್ಲೆಲ್ಲಿ ಅಂತ, ಆ ಕಡೆ ಕ್ಯಾಂಪ್ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಡಿವೈಡ್ ಆಗುತ್ತೆ. ನಿಮ್ದು ಸ್ವಂತ ಇಲ್ಲೇನಾ? ನಮ್ದಿದೆ. ಚೆನ್ನಾಗಿರುತ್ತೆ. ಎಲ್ಲಿ ಯೂಟ್ಯೂಬ್ಲಿ? ಅಯ್ಯೋ, ನಾನೊಂದು 50 ಹೆಸರನ್ನೇ ಚೇಂಜ್ ಮಾಡಿದ್ದೀನಿ ಅನ್ಕೊಳ್ಳಿ. ಇವಾಗ ಸಮಾಜ ಅಂತ ಇಟ್ಟಿದ್ದೀನಿ ನನಗೆ. ಫ್ರೆಂಡ್ಸ್, ಇವಾಗ ತಲಕಾಡು ಹತ್ರ ಬಂದಿದ್ದೀವಿ. ಇವಾಗ ಪಾತಾಳೇಶ್ವರನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮರಳ ಮೇಲೆ ನಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟ ನನಗೆ ಇದು. ಬನ್ನಿ, ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಮರಳ ಹತ್ರ ಕತ್ಲೆ ಆಗ್ತಾಯಿದೆ, ಎಲ್ಲ ವಾಪಸ್ ಬರ್ತಾ.
ನೋಡಿ ಇಲ್ಲಿ ನಮ್ಮ ಅಪ್ಪ ಬರ್ತಾ ಇದ್ದಾರೆ, ನಮ್ಮ ಚಿಕ್ಕಪ್ಪ ಉಮೇಶ್ ಅವರು ಇದ್ದಾರೆ, ಪವನ್ ಇದ್ದಾನೆ, ನಮ್ಮ ಅಣ್ಣ ವಿನೋದ್ ಇದ್ದಾನೆ, ನಮ್ಮ ತಾಯಿ ಇದ್ದಾರೆ, ಹಿಂದೆ ಬರ್ತಾ ಇದ್ದಾರೆ. ಬೇಗ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೀನಿ, ಈಗಾಗಲೇ ಟೈಮ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ಮೈಸೂರು ವಿಸಿಟ್ ಕೊಡೋರು ಫಸ್ಟ್ ನೀವು ತಲಕಾಡು ನೋಡ್ಕೊಂಡು ಬನ್ನಿ. ಯಾಕೆ ಅಂದರೆ ಕತ್ಲೆ ಆದರೆ ಅಲ್ಲೆಲ್ಲ ನೋಡೋದು ತುಂಬ ಕಷ್ಟ. ಆಮೇಲೆ ನೋಡಿ ನೀಲಗಿರಿ ಮರ ಎಷ್ಟು ಚೆನ್ನಾಗಿ ದೊಡ್ಡದೆಲ್ಲ ಬೆಳೆದಿದೆ ಅಂದರೆ ಇದರಿಂದ ಪರಿಸರಕ್ಕೆ ತುಂಬ ಅನಾನುಕೂಲ ಆಗುತ್ತೆ. ಅದಕ್ಕೋಸ್ಕರ ಪರಿಸರ ಸ್ನೇಹಿ ಗಿಡ ಮರಗಳನ್ನ ಬೆಳೆಸಿ. ಆಮೇಲೆ ಇಲ್ಲಿ ಶೀಟು ಕಬ್ಬಣ ಎಲ್ಲ ಬಿದೋಗಿದೆ ನೋಡಿ, ಇದು ಬಿದೋಗಿ ಒಂದು 6 ತಿಂಗಳಾಯ್ತಂತೆ. ಇನ್ನು ಸರ್ಕಾರದ ಅಧಿಕಾರಿಗಳು ಸರಿಪಡಿಸಿಲ್ಲ, ಅದಕ್ಕೆ ಸೈಡಿಂದ ಬರ್ತಾ ಇದ್ದೀವಿ. ಈಗ ಇರೋಂಥ ದೇವಸ್ಥಾನ ಊರು ಲೆವೆಲ್ ಅಂದರೆ ವಿಲೇಜ್ ಆ ಲೆವೆಲ್ಗಿತ್ತು. ಪೂರ್ತಿ ಮಳೆಗಾಲದಿಂದ ಕವರ್ ಆಗ್ತಾಯಿತ್ತು. ಯಾವಾಗ ಪಂಚೆ ದರ್ಶನ ಆಗುತ್ತೆ ಆ ಟೈಮಲ್ಲಿ ತೆಗ್ದವ್ರು. ಈಗ ಯಾವಾಗಲೂ ಜನ ಬರ್ತಾರೆ, ಎಲ್ಲ ದರ್ಶನ ಮಾಡಿ ಅಂತ ಕಾಂಪೌಂಡ್ ಹಾಕವ್ರೆ, ಯಾವುದೂ ಕ್ಲೋಸ್ ಆಗಲ್ಲ. ಎಲ್ಲ ಕಡೆ ಕಪ್ಲಿಂಗ್ ಇದ್ರೆ ಇದು ಬ್ರೌನ್ ಕಲರ್ ಇದೆ. ಈ ಕಡೆಯಿಂದ ಹೋಗಿ ಪಾತಾಳ ಪೂಜೆ ಸಂಬಂಧ ಇದೊಂದು ಕಡೆ ಮಾತ್ರ ಪೂಜೆ ನಿಮಗೆ ಸರ್ಪದ್ದು 120 ಸರ್ಪದೋಷ ನಾಗದೋಷ ಇದು ಪರಿಹಾರ ಆಗುತ್ತೆ. ಪೂಜೆ ಮಾಡಿಸಿ ದೀಪ ತಗೊಳ್ಳಿ ಮೇಡಮ್ ಅವರೇ. 5 ಲಿಂಗಗಳ ಹಳ್ಳಿಯಿಂದ ಮುಚ್ಕೊಳ್ಳೋ ದೇವಸ್ಥಾನ ಇದು. ಪೂಜೆ ಮಾಡಿಸಿ. ಹೊಯ್ಸಳ ಬಲ್ಲಾಳ ಬಿಟ್ಟಿದೆ ಅವ್ರು ಕಟ್ಟಿರೋದು. ಸಲ ವಂಶಸ್ಥರು ಹೊಸಿ ಒಳ್ಳೆ ಕೆಲಸ ಮಾಡಿದಾರ ಹೊಯ್ಸಳರು. ವಿಷ್ಣುವರ್ಧನ ಗ್ರೇಟು. ಅವ್ನಿಗೆ ಎಂತಿದ್ಲು ನಾಟ್ಯರಾಣಿ ಶಾಕುಂತಲೆ ಅಂತ. ಒಳ್ಳೆ ಡ್ಯಾನ್ಸರು. ಕ್ಯಾಪ್ಚರ್ ಮಾಡು. ತಲಕಾಡು ಮುರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟಿರೋದು. ಈಗಲೂ ಸಹ ಮಕ್ಕಳು ಸ್ವಂತ ಮಕ್ಕಳು ಇಲ್ಲ. ಈಗ ಯದುವೀರು ದತ್ತು ತಗೊಂಡಿರೋರು, ಅವ್ನಿಗೆ ಯದುವೀರಿಗೆ ಮಗ ಇದೆ, ಅವನು ಅವ್ರ ದತ್ತು ತಗೋಬೇಕು. ಜಯಚಾಮರಾಜೇಂದ್ರ ಒಡೆಯರು ದತ್ತು ಮಗ. ಹೌದು. ಆದ್ರಿಂದ ಶ್ರೀಕಂಠ ದತ್ತ ಒಡೆಯರು ಹುಟ್ಟಿದ್ರು ಜಯಚಾಮರಾಜೇಂದ್ರ ಒಡೆಯರು. ಈಗ ಶ್ರೀಕಂಠ ದತ್ತ ಒಡೆಯ ಆಸ್ಥಾನಕ್ಕೆ ಸೇರ್ಕೊಂಡ್ಮೇಲೆ ಶ್ರೀಕಂಠ ಮಕ್ಕಳಿಲ್ಲ. ಯಾವ್ದು ಈಗ ಜನರೇಷನ್ ಯಾವ್ದಿದೆ, ಕಲಿಯುಗದ ಕಾಲ, ಅಂಥದ್ದೆಲ್ಲ ಮಕ್ಕಳಾಯ್ತವೆ. ಅಂಥದ್ದೆಲ್ಲ ಅವ್ರಿಗೆ ಮಕ್ಕಳೇ ಇಲ್ಲ ಅಂದ್ರೆ ಶಾಪ ಹೆಂಗ್ ವಿಮೋಚನೆ ಆಗಿಲ್ಲ. ಪೂಜೆ ಮಾಡಿಸಿದ್ರ ಒಂದು ಪ್ರಸಾದ ತಗೊಂಡೋಗಿ ನಾಗದೋಷ, ಸರ್ಪದೋಷ, ದಿಷ್ಟಿದೋಷ ನಿವಾರಣೆ ಆಗುತ್ತೆ. ತೀರ್ಥ ಎಲ್ಲ ಬರ್ತದೆ. ಅದೇ ರಾಜರು ಆಕ್ರಮಣೆ ಮಾಡ್ಕೊಂತಾರೆ, ಅದಕ್ಕೋಸ್ಕರ ಶಾಪ ಕೊಡ್ತಾರೆ. ಸುಮ್ನೆ ಏನಕ್ಕೆ ಯಾರು ಶಾಪ ಕೊಡಲ್ಲ ಅಲ್ವಾ. ನಿಮ್ಗೆ ಏನಾರು ತೊಂದರೆ ಆದಾಗ್ತಾನೆ ನೀವೇನಾರು ಅವ್ರ ಆಸ್ಥಾನಕ್ಕೆ ಮೈಸೂರು ಮಹಾರಾಜರು ದಂಡೆದ್ ಬಂದ್ರು, ಅದಕ್ಕೋಸ್ಕರ ಅವರು ಶಾಪ ಕೊಟ್ಟರು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದೆ ಹೋದೆ ಅಂತ. ಈಗಲೂ ಸಹ ಮಾಲಂಗಿ ಅಂದ್ರೆ ಮಡು, ಆ ಮಡುವಿಗೆ ಯಾರೇ ಬಿದ್ರು ಸಹ ಒಬ್ರು ಸಿಕ್ಕಲ್ಲ. ಮಾಲಂಗಿ ಎಲ್ಲಿರೋದು? ಇಲ್ಲೇ ಪಕ್ಕದಲ್ಲೇ. ಈಗ ಹೋಗಕ್ಕಿಲ್ಲ, ಬ್ರಿಡ್ಜ್ ಹತ್ರ ಎಲ್ಲಿ ಹೋದ್ರಿ ಸಹ ಮನೇನೆ. ಬೆಳಗ್ಗೆನಾಗ ಬನ್ನಿ ಎಲ್ಲ ದರ್ಶನ ಮಾಡಿ. ಹೌದು. ಈಗಲೂ ಸಹ ಮೈಸೂರು ಅರಮನೆಯಲ್ಲಿ ಅಲ್ಮೇಲಮ್ಮ ದೇವಸ್ಥಾನ ಮಾಡಿದ್ದಾರೆ ನೋಡಿ. ಹೌದು. ಸರಿ ಸರ್, ಬರ್ತೀವಿ. ಇನ್ನೊಂದಿನ ಬರ್ತೀವಿ. ಏನಪ್ಪಾ ಅಂದ್ರೆ ಇವ್ರು ಮಾತ್ರ ಹೇಳ್ತಾರೆ ಹಿಂದೆ ನದಿ ಆ ದಿಕ್ಕಲ್ಲಿ ಹರಿತಿತ್ತು, ಈ ದಿಕ್ಕಲ್ಲಿ ಹೋಯ್ತು, ಈ ದಿಕ್ಕಿಂದ ಆ ದಿಕ್ಕ ಹೋಯ್ತು ಅಂತ. ಅದಕ್ಕಿಂತ ನದಿ ಹರಿತಿದ್ರೆ ಇಲ್ಲಾಕೆ ದೇವಸ್ಥಾನ ಕಟ್ಟಿರೋ ಚೋಳರ ಕಾಲದಲ್ಲಿ 15ನೇ ಶತಮಾನದಲ್ಲಿ. ನದಿ ದಿಕ್ಕನ್ನ ಬದಲಾಯಿಸೋದು ಕಷ್ಟ ಅಲ್ವಾ. ಹೌದು. ತಲಕಾಡು ಮುರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟಿರೋದು. ಈಗಲೂ ಪ್ರತಿಯೊಂದಕ್ಕೂ ನೀವು ಕುಡೀರಿ, ದನ ಕರಿಗಟ್ಟಿ, ಏನಾರು ಆರೋಗ್ಯ ಸಮಸ್ಯೆ ಇದ್ರೆ ಸ್ವಲ್ಪ ನೀರಲ್ಲಿ ಸ್ನಾನ ಮಾಡಿಸಿ, ಆರೋಗ್ಯ ಕೂಡ ಬರುತ್ತೆ. ನಾಗದೋಷ, ಸರ್ಪದೋಷ ಎಲ್ಲ ನಿವಾರಣೆ ಆಗುತ್ತೆ. ಏನೇ ದೋಷ ಫ್ರೆಂಡ್ಸ್, ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ.